ಅನ್ಕೊಂಡಿದ್ದೆ ಇಂಥದ್ದೇ ಏನೋ ಒಂದಾಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಮಗನ ಹೂವಿನ ಹಾದಿ ನಡೆಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಸಗಣಿ ಮೇಲೆ ಕಾಲಿಟ್ಟು ಜಾರ್ ಬಿದ್ದಿದ್ದಾನೆ. ಆ ಸುಬ್ಬು ಮನೆಯವರೆಲ್ಲ ಸ್ಕೆಚ್ ಹಾಕೊಂಡೆ ಹೀಗೆ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದೆ ನೀನು? ಇನ್ನೇನ್ರಿ ಹೇಳೋದು? ನಮಗಿರೋದು ಇಬ್ಬರೇ ಮಕ್ಕಳು. ಮುಂದೆ ಈ ಆಸ್ತಿ ಪಾಸ್ತಿ ಎಲ್ಲ ಅವ್ರ ಹೆಸರಿಗೆ ತಾನೇ ಹೋಗತ್ತೆ. ಇಬ್ರು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಬಾಡಿಗೆ ಮನೇಲಿ ಇದ್ದವರು ವಾರಸ್ದಾರ ಆಗ್ಬೋದಲ್ಲಪ್ಪ. ಅದಕ್ಕೆ ಇಂಥ ಪಿತೂರಿ ಮಾಡಿ ಮಕ್ಕಳು ತಲೆ ಕೆಡಿಸಿ ಹಳ್ಳಿ ಬೀಳ್ತಿರೋದವ್ರು. ನಿನ್ ಮಾತು ನಿಜ. ಆ ಕಡೆ ಶ್ರೀವಲ್ಲಿ ಸುಬ್ಬು ಸುಬ್ಬು ಅಂತ ಹಿಂದೆ ಸುತ್ತಾ ಇರ್ತಾಳೆ, ಈ ಕಡೆ ವರದಾ ವರಲಕ್ಷ್ಮಿ ಅಂತ ಜಪ ಮಾಡ್ತಾ ಕೂತಿದ್ದಾನೆ. ಇಲ್ಲ ರೀ, ಇದು ಹೀಗೆ ಬಿಟ್ರೆ ನಮ್ಮನ್ನ ಅವ್ರು ಮುಳುಗಿಸ್ಬಿಡ್ತಾರೆ. ಮತ್ತೆ ಈಗ ಏನ್ ಮಾಡ್ತೀಯಾ? ಮಕ್ಕಳಿಬ್ಬರಿಗೂ ಬುದ್ಧಿ ಹೇಳ್ತೀಯಾ? ಬುದ್ಧಿ ಹೇಳಿದ್ರೆ ಬಗ್ಗವ್ರಲ್ಲ ರೀ ಇವರು. ಬರೀ ಬಾಯಿ ಮಾತಿಂದ ಇದೆಲ್ಲ ಸರಿ ಹೋಗಲ್ಲ. ಇವ್ರಿಗೆಲ್ಲ ಬೇರೆ ತರಾನೇ ಉತ್ತರ ಕೊಡ್ಬೇಕು. ಬಂದ್ಯಾ? ಅಯ್ಯೋ, ಅವಾಗಿಂದ ಸುಬ್ಬು ನಿನಗೋಸ್ಕರನೇ ಕಾಯ್ತಿದ್ದ. ಇಷ್ಟೊತ್ತಾದ್ರೂ ಶ್ರೀವಲ್ಲಿ ಬಂದಿಲ್ಲ ಅಂತ ಬರ್ತಾ ಇರ್ತಿದ್ದ. ಹೌದಾ ಸುಬ್ಬು? ಅಲ್ಲ ಸುಬ್ಬು, ಇದನ್ನ ಮನೇಲೇ ಹೇಳಿದಿದ್ರೆ ನಾನು ನಿನ್ ಜೊತೆ ಬರ್ತಿದ್ನಪ್ಪ. ಮನ್ಸಲ್ಲಿ ಏನೇ ಇದ್ರು ಇವನ್ ಏನು ಹೇಳ್ಕೊಳ್ಳೋದಿಲ್ಲ. ಇದೇ ಪ್ರಾಬ್ಲಮ್ ಶ್ರಾವಣಿ ಒಂದು. ಹೌದೌದು, ಅದೇ ಇವನ್ ಪ್ರಾಬ್ಲಮ್. ಈಗ ನಿನ್ ಮನ್ಸಲ್ಲಿ ಏನ್ ನೋಡ್ತಿದ್ದೆ ಸುಬ್ಬು? ಈಗಲೇ ಇಲ್ಲಿಂದ ಓಡೋಗೋಣ ಅನ್ಸ್ತಿದೆ. ನನಗ್ ಗೊತ್ತು ಸುಬ್ಬು ಮನ್ಸಲ್ಲಿ ಏನ್ ನೋಡ್ತಿದ್ದೆ ಅಂತ. ಹೌದಾ ಶಿವಲ್ಲಿ, ಏನ್ ನೋಡ್ತಿದ್ದೆ? ಓಡ್ತಿದ್ಯೋ ನಡೀತಿದ್ಯೋ? ಈಗ ಅವಳು ಬಂದಿರೋದು ಯಾಕೆ? ಇಲ್ಲಿ ಆಗ್ತಿರೋದೇನು? ನೋಡ್ದ್ಯಾ ಶ್ರಾವಣಿ, ಸುಬ್ಬು ಎಷ್ಟು ಅರ್ಜೆಂಟ್ ಅಲ್ಲಿದ್ದ ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ಳೋದಕ್ಕೆ ಅಂತ. ನೋಡು ಸುಬ್ಬು, ನೀ ನನ್ ಬಾಸೇ ಆಗಿರ್ಬೋದು, ಆದ್ರೆ ಶ್ರಾವಣಿ ನನ್ ಬೆಸ್ಟ್ ಫ್ರೆಂಡ್. ನಾನು ಅವಳು ಒಂಚೂರು ಕಷ್ಟ ಸುಖ ಮಾತಾಡ್ತೀವಪ್ಪ, ಅಲ್ವಾ ಶ್ರಾವಣಿ? ಹೌದು ಕರೆಕ್ಟ್. ಆದ್ರೆ ಇವ್ ನಿನ್ ಬಾಸ್ ಆದ್ಮೇಲೆ ಈ ಫ್ರೆಂಡ್ ನ ಮರ್ತ್ ಬಿಡ್ಬೇಡ ಶ್ರೀವಳ್ಳಿ. ಯಪ್ಪ, ಈ ಕಾದಿರೋ ಎಣ್ಣೆನ ಈ ಕಿವಿಗೊಬ್ರು ಬಿಟ್ರೆ ಹೇಗೆ ಅನ್ಸುತ್ತೋ, ನೀವಿಬ್ರು ಮಾತಾಡ್ತಿರೋದು ನನಗೆ ಹಾಗೆ ಅನಿಸ್ತಾ ಇದೆ. ಏನ್ ಸುಬ್ಬು, ನಾನ್ ಮಾತಾಡಿದ್ರೆ ನಿನ್ ಕಿವಿಗೆ ಕಾದಿರೋ ಎಣ್ಣೆ ಬಿಟ್ಟಂಗಾಗತ್ತಾ? ಅಲ್ಲ ಶ್ರೀವಳ್ಳಿ, ಅವನು ಇಷ್ಟೊತ್ತು ಪಾಪ ನಿನಗೋಸ್ಕರ ಕಾದಿದಾನಲ್ಲ, ಅದಕ್ಕೋಸ್ಕರ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಈಗೇನು ನೀವಿಬ್ರು ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರಾ ಅಥವಾ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ? ಹೂ ಸುಬ್ಬು, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಇಂಟರ್ವ್ಯೂ ಪಾಸ್ ಆದ್ಮೇಲೆ ಪರ್ಮನೆಂಟ್ ಆಗಿ ನಿನ್ ಜೊತೆನೇ ಇರುವುದು. ಪರ್ಮನೆಂಟ್ ಆಗ? ಅದೇ ಕೆಲ್ಸ ಪರ್ಮನೆಂಟ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ, ಸರಿ ಹಾಗಾದ್ರೆ ಇಂಟರ್ವ್ಯೂ ಶುರು ಆಗ್ಲಿ. ಸುಬ್ಬು ನಿನ್ಗೋಸ್ಕರ ಒಂದಿಷ್ಟು ಕ್ವೆಶ್ಚನ್ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ. ಹೌದಾ? ಕೇಳಿ ಬಿಡು ಶ್ರಾವಣಿ, ಕೇಳಿ. ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ. ನಾನಂತೂ ಎಲ್ಲ ಓದ್ಕೊಂಡ್ ಬಂದಿದ್ದೀನಿ. ನ್ಯೂಸ್ ಪೇಪರು, ಮ್ಯಾಗಝಿನ್ ಎಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀನಿ. ಓ ಹೌದಾ? ಸರಿ ಬಾ ನೋಡೋಣ. ಫೋನು ಪರ್ಸೆಲ್ಲ ಇಲ್ಲೇ ಬಿಡ್ಬೇಕು. ಹಾ ಸರಿ. ಏನ್ ಮಾಡಕ್ ಹೊರಟಿದ್ಯಾ ಇಂದ್ರ? ನನ್ ಮಾತು ಕೇಳೆ. ವರ್ಧನ್ ಹತ್ರ ಕೂತ್ ಮಾತಾಡೋಣ. ಏನ್ರಿ ಮಾತಾಡೋದು ಅವನ ಹತ್ರ? ನನ್ನ ಮಗನ್ ತಲೆ ಕೆಡಿಸಿ ಈ ಮಟ್ಟಕ್ಕೆ ತಂದು ನಿಲ್ಸಿದ್ರಲ್ಲ ಆ ಮನೆಯವರು, ಅವ್ರ ಜನ್ಮ ಜಾಲ ಅಷ್ಟೇ ನಾನ್ ಬಿಡೋದಿಲ್ಲ ರೀ. ಬೇರೆ ನನ್ನ ಮಾತು ಕೇಳಿ ಇಂದ್ರ. ಓ, ನನ್ನ ಮನೆವರೆಗೂ ಬರಂಗಾಗ್ಬಿಟ್ಟಿಯ ನೀನು? ಅದು ನಿಮ್ಮ ಆಶೀರ್ವಾದ ತಗೊಳ್ಬೇಕಿತ್ತು, ಅದಕ್ಕೆ ಬಂದೆ. ಏನ ಕೇಳಿಸ್ಕೊಂಡ್ರೇನ್ರಿ? ಇನ್ನ ಮದ್ವೆನೇ ಆಗಿಲ್ಲ, ಮದ್ವೆ ಮುಂಚೆನೆ ನನ್ನ ಆಶೀರ್ವಾದ ಪಡ್ಕೊಳಕ್ ಬಂದಿದ್ದಾಳೆ. ಏನೋ ನನ್ನ ಮಗನ ಮನ್ಸ್ ಕೆಡಿಸಿ ಹಾಳು ಮಾಡಿದ್ದು ಅಲ್ದೆ ಇವಾಗ ನನ್ನ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಏನ್ ಹೇಳ್ತಿದ್ದೀರಾ ನೀವು? ನಾನ್ ಬಂದಿದ್ದು ನಿಮ್ಮ ಆಶೀರ್ವಾದ ತಗೊಳಕ್ಕೆ. ನೀವ್ ಹಾಗೆಲ್ಲ ಮಾತಾಡ್ಬೇಡಿ. ಅಲ್ವಾ? ನನ್ನ ಆಶೀರ್ವಾದ ತಗೋಬೇಕು ಅಂತ ನನ್ನ ಮಗ, ಮುದ್ದು ಮಗ ವರ್ಧ ಹೇಳದ್ನಮ್ಮ. ಇರು ಮಗನೇ ವರ್ಧ, ಬಾಪ್ಪ, ಬಾರೋ ಮಗನೇ ಬಾ.
ಅವರು ಬಂದ್ಯಾ? ಓ ಹೌದಪ್ಪ, ಬಂದ್ಬಿಟ್ಟಿದ್ದಾಳೆ. ಇವಾಗ ಇವಳಿಗೆ ನಿಮ್ಮಪ್ಪ ನಾನು ಇಬ್ರು ಸೇರ್ಕೊಂಡು ಕಾಲು ಕೈ ಒತ್ಬೇಕಾ ಅಥವಾ ಊಟ ಮಾಡಿ ತಟ್ಟೆ ತೆಗಿಬೇಕಾ, ಏನ್ ಮಾಡ್ಬೇಕು ಹೇಳ್ಬಿಡೋ ಮಗನೇ. ಅಮ್ಮ ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಾ ಇದ್ಯಾ? ಯಾಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ಮಾತಾಡದೆ ಇನ್ನೇನೋ ಮಾಡ್ಲಿ, ನಿನ್ನಂತ ಮಗನ ಹೆತ್ತ ತಪ್ಪಿಗೆ ನಾವಿದೆಲ್ಲ ಅನುಭವಿಸ್ಬೇಕು. ನನ್ನ ಮನೆ ಕಡೆ ತಿರುಗಿ ನೋಡೋ ಯೋಗ್ಯತೆ ಇಲ್ಲ ಇವಳಿಗೆ. ಅಂಥದ್ರಲ್ಲಿ ನನ್ನ ಮನೆ ಒಳಗೆ ನಿಂತ್ಕೊಂಡು ನನ್ನ ಆಶೀರ್ವಾದ ತಗೋಬೇಕು ಅಂತಿದ್ದಾಳೆ. ಇಂಥ ಬೀದಿ ಭಿಕಾರಿಗಳನ್ನ ನನ್ನ ಮನೆ ಒಳಗೆ ಬಿಟ್ಕೊಳಕ್ಕೂ ಹಿಂದೆ ಮುಂದೆ ನೋಡೋ ನಾನು ಇವಳನ್ನ ನನ್ನ ಮನೆ ತುಂಬಿಸ್ಕೋಬೇಕಾ? ಇನ್ನೊಂದು ಮಾತು ವರಲಕ್ಷ್ಮಿ ಬಗ್ಗೆ ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ. ಅವಳೇನ್ ತಪ್ಪು ಮಾಡಿದಾಳೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಲ್ಲಪ್ಪ, ಇಲ್ಲ, ಇವಳೇನು ತಪ್ಪು ಮಾಡಿಲ್ಲ. ಇವಳನ್ನ ಮುಂದೆ ಛೂ ಬಿಟ್ಟು ಈ ಮನೆ ಆಸ್ತಿ ಪಾಸ್ತಿ ಮೇಲೆ ಕಣ್ಣು ಹಾಕಿದಾರಲ್ಲ ಇವರ ಅಪ್ಪ ಅಮ್ಮ, ಮೊದಲು ಅವರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಆ ಸುಬ್ಬು ನೋಡಿದ್ರೆ ನನ್ ಮಗಳನ್ನ ಬುಟ್ಟಿಗೆ ಹಾಕೊಂಡ, ಇವಳು ನೋಡಿದ್ರೆ ನಿನ್ನನ್ನ ಹಣ್ಣಕ್ಕೆ ಬೀಳ್ತಿದ್ದಾಳೆ. ನನ್ನ ಮನೆ ಮಕ್ಕಳನ್ನ ದಾರಿ ತಪ್ಪಿಸಿ ನನ್ನ ಆಸ್ತಿ ಪಾಸ್ತಿ ಎಲ್ಲ ಹೊರ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಕಣ ಇವ್ರ ಅಪ್ಪ ಅಮ್ಮ. ನೋಡಿ ಅಮ್ಮ, ನಿಮ್ ಮಗನ್ ಪ್ರೀತಿಸಿದ್ದು ನಾನು. ನೀವ್ ನನ್ ಬಗ್ಗೆ ಮಾತಾಡಿ, ಆದ್ರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಮಾತಾಡ್ಬೇಡಿ.